ಜಯಕ ಜಯಕ ಬಕ್ಕ ಅಕ್ಕ ಇದು ಜಯರಮಣ ನಳಿಕೆ ಗದ್ದೆ ನಟಿಗೆ ಹೇಳೋರೆ ಬಂದಿಯಾ ಕದ್ ನಡಿಯಕ್ಕ ಬರ್ತೀನಿ. ಅಯ್ಯೋ ಗದ್ದೆ ನಟಿ ಎಲ್ಲ ಹಾಕಿ ಒಸಿ ವರ್ಷ ಆಯ್ತವ ಹಾಕಕ್ಕಾದದು ಇಲ್ವೋ ನೋಡೆಲ್ಲ ಸಿಯೋದು ಒಸಿ ಆಗಿಲ್ಲ ಕನಕ ಮೈಕೈ ಎಲ್ಲ ವಾಡ್ತಾ ಸಿಯೋದು ಸಾಕಾದಂಗೆ ಆಗ್ಬಿಟ್ಟದ್ ನನಗಂತವೆ ಬುಡತ್ತಗೆ ಒಂದು 2 ದಿವಸ ಬರತ್ತವೆ ಇರಕತ್ತಗೆ ಕೆಲಸ ನಿನ್ಗೆ ಅಪ್ಪರ ವರ್ಷ ಆಯ್ತಲ್ಲ ಅಭ್ಯಾಸ ತಪ್ಪೋದಂಗೆ ಆಗದೆ ಅದಕ್ಕೆ ಕಂತೆ. ಅಯ್ಯೋ ಏನು ಮಾಡಿಯವ್ವ ಹಂಗಂದ್ರೆ ಏನು ಮಾಡಿಯೇ ವಿಧಿ ಇಲ್ಲ. ಆಲೆಯ ಅವತ್ತು ನೀವು ನಿಂಗೆ ಈಗ ಒಂದು ವಾರದಲ್ಲಿ ಸಾಮಾನು ತೆಗೆದುಕೊಟ್ಟೆ ಅಂತ ಮಾಡಿದ್ಲು ಮಧ್ಯಾಹ್ನಕ್ಕೆ ಹಂಗೆ ಏನಕ್ಕ ಒತ್ತೊತ್ಕು ವಡೆ ಬೋಂಡ ಆಮೇಲಿಂದ ಎಣ್ಣೆಗೆ ಹಪ್ಳ ಹಾಕೊಳ್ಳೋದು ಈ ಬರೀ ಇದೆ ಅಂತೆ ಕನಕ. ಏನು ಮಾಡಿದ್ರು ತಿನ್ನಕ್ಕೆ ಅದನ್ನ ವಡೆ ಬೇಯಿಸು ಬೋಂಡ ಬೇಯಿಸು ಅನ್ನೋದೇ ಅಂತ ಕನಕ ಡೈಲಿಯೇ ಹೊಟ್ಟೆ ಏನು ಹೊಟ್ಟೆ ಕನ್ನಡಿ ಕಟ್ಟಿ ಅವ್ರ ಬಾಯಿ ಮುನ್ನಕ ನಮ್ಮ ಅಣ್ಣನ ಮತ್ಕೆನುವೆ. ಅಯ್ಯೋ ಶಿವನೇ ಭಗವಂತ ಅದೇನಂಗ ಕಟ್ಟ ಏನೋ 15 ತಿಂಗಳಿಗೋ ತಿಂತಾರೆ ಸತಗೊತ್ಕಾರನು ತಿಂದಾರ ಚಂದ್ವ ಮುಂಡೆ ಬಾರ್ಗೆಟ್ ಕೂತಿದ ಸುಮ್ಕಿರು. ನಮ್ಮ ಅಣ್ಣ ಬಂದಿತ್ತಿಲ್ಲ ನಮ್ಮ ದೊಡ್ಡನೇ ಹೇಳ್ನಿಲ್ವಾ ಮನೇಲಿ ಒಂದು ಆಗ್ತಾನೇ ಅವರು ಒಂದು ಸಾಮಾನು ತಗೊಂಡು ಒಂದು ಬಾರ್ ತಗೊಂಡು ಹೋಗ್ತಾರ ಮಾಡಿಲ್ಲ. ವರ್ಷ ಆಗಿರೋದು 2 ವರ್ಷ ಆಗಿದ್ದು ಅವ್ರ ಮನೆ ಬಾಣಸರು ಮಾಡಿ ಅಂತ ಜಿಪ್ಪಣ ಮುಂಡೆವು ಅಂತ ಗೇನರ್ದ ಮುಂಡೆವು ಅನ್ಕೊಂಡು ನಮ್ಮ ದೊಡ್ಡಣ್ಣ ಓಸಿಬೋದ್ನ ನೀನು ಬಾಯಲ್ಲಿ ಮುನ್ನಾಕ ನಾನು ಒಂದು ಮಾತು ಕೇಳಿದ್ರೆ ನಾನು ಬೇಡ ಅಂತಿತ್ತಿಲ್ವಾ ನಾನು ಕೇಳಕ್ಕೆ ನೀನು ಬಂದ ನೀನು ಹೆಂಗಣ್ಣ ಏನಣ್ಣ ಮಾಡ್ಬೋದು ಅಂತ ನೀನು ಒಂದು ಮಾತು ಕೇಳ್ದ ನನ್ನ ಅನ್ಕೊಂಡು ಬಂದಿದ್ದ ಕನಕ ಅವತ್ತು ಚಂದಾಗಿ ಉಗ್ದಾರ ಅಣ್ಣ. ಓ ಅಣ್ಣ ಬಂದಿತ್ತ ಸರಿ ಸರಿ ಅವರೇ ಹೇಳ್ಬೋದಾಗಿತ್ತಲಕ್ಕ ನಾನು ಕೇಳಿದ್ರಲ್ವಕ್ಕ ಹೇಳನು ಅವರು ನಮ್ಮ ಚಿಕ್ಕಣ್ಣ ಅದೇ ಇವನ್ಗೆ ನಮ್ಮ ಶ್ರೀನಿವಾಸ ಅವ್ರ ಅಪ್ಪ ಅವ್ವ ಅವ್ರ ಕೂಟ್ ಮಾತಾಡಕ್ಕಿಲ್ಲ ಚೆನ್ನಾಗಿ ಇವ್ರು ಗತ್ ಕೆಟ್ಟ ಮುಂಡವಕ್ಕೆ ಏನು ಹೊಸಿ ಇದ್ವಾಗ ನಮ್ಮ ಅಪ್ಪನ ಮನೆ ಆಸ್ತಿ ಇಬ್ರು 15 ಎಕರೆ ಆಸ್ತಿ ಹಂಚ್ಕೊಂಡಿದ್ರು. ಈ ಮುಂಡೆವು ಎಲ್ಲಾನು ಮಾರ್ಕೊಂಡು ಕೇರ್ಕೊಂಡು ತಿನ್ಕೊಂಡ್ರಂತೆ. ನಾನು ಹೋಗೋದು ಬಿಟ್ಬಿಟ್ಟೆ ಅಕ್ಕ ಹೋಗೋದು ಬಿಟ್ಬಿಟ್ಟೆ. ಇನ್ನು ಆಸೆ ಮಾಡಿಲ್ಲ ಅವ್ರೂ ನಮ್ಮ ಮುತ್ಕೆರು ಹಚ್ಕಟ್ಟಾಗ ಭಾವನಿಸ್ತಿತ್ತಿಲ್ಲ ಕರಿತಿತ್ತಿಲ್ಲ ಅಂದ್ಕೊಂಡು ನಾನು ಹೋಗೋದು ಬಿಟ್ಬಿಟ್ಟೆ ಚೆನ್ನಾಗ ಬಿಟ್ಟೋದ್ಮೇಲೆ ನಾನು ಇನ್ನು ಹತ್ತಕ್ಕೆ ತಲೆನೇ ಹಾಕ್ನಿಲ್ವಲ್ಲ. ನನಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಒಟ್ಟಿಗೆ ಇವರು ಹೊಲಗಿಲ್ಲ ಮಾರ್ಕೊಂಡವ್ರೆ ಅಂತ ಗೊತ್ತಿತ್ತು ಇನ್ನೊಂದು 2-3 ಎಕರೆ ಅನ್ನೋದು. ಆದರೆ ಈ ಥರ ಜಿಪ್ಪಣ ಮುಂಡೆವು ಅಂತ ನನಗೆ ಗೊತ್ತಿತ್ತಿಲ್ಲ ಕನಕ. ಅವ್ರ ಬಾಯಲ್ಲಿ ಮುನ್ನಾಕ ನಮ್ಮನ್ನ ಹಿಂಗೆ ಜೀವ ತೆಗಿತಾ ಕುಂತಾರಲ್ಲಕ್ಕ. ಈ ನನ್ನ ಮಗ ನನ್ನ ಅಳಿಮಯ್ಯ ಏನು ಸಾಮಾನ್ಯದವನ ಇವನು ಲೋಪರ್ ನನ್ನ ಮಗ. ನಿಜವಾಗ್ಲೂ ಒಸಿ ಬೇಜಾರಾಯ್ಕಿಲ್ಲ ಕನಕ ನೆನ್ಸ್ಕೊಂಡ್ರೆ. ನನಗೆ ಯಾಕೆ ಬೇಕಾಗಿತ್ತು ಇವೆಲ್ಲ ಗಾಚಾರಗಳು. ಸುಮ್ಮನೆ ನನ್ನ ಮಗಳಿಗೆ ಹೆಂಗೆ ಗೊತ್ತಾಗ ಮನೇಲಿದ್ಲು ಅವಳಿಗೆ ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ನಮಗೆ ಇಟ್ಟು ಸ್ವಲ್ಪ ನೋಡ್ಕೊಂಡು ಅವಳ ಉಣ್ಕೊಂಡು ತಿನ್ಕೊಂಡು ಮಗಿನೂ ಸಾಕೊಂಡು ಹೆಂಗೋ ಹೋಗಳು ಎಲ್ಲನೂ ಅದ್ಗೆಡ್ಸೋಯ್ತಗೆ. ನೀನು ಸುಮ್ಮನೆ ಆಗ್ಬಿಡ್ಬೇಕಾಯ್ತ್ಕೊಂಡ್ ಬಾ ನೀನು. ಅವ್ನು ಯಾವಾಗ ಅವನು ದುಡ್ಡು ಇಲ್ಲ ಅಂದ್ಬಿಟ್ಟು ಮದುವೆ ಆಯ್ಕಿಲ್ಲ ಅಂತ ಅಂದ ಅವತ್ತಿಗೆ ನೀನು ಅಲ್ಲೇ ನಿನ್ಸ್ಬಿಟ್ಟಿದ್ರೆ ಇಷ್ಟೊಂದು ಮಿಕ್ ಮೀರಂಗಿತ್ತಿಲ್ಲ. ನೀನು ಯಾಕೆ ನೀನು ಹಂಗೆ ಇದು ಮಾಡಿದೆ ನೀನು ಹೋಗಕ್ಕ ನೀನು ಆಸೆ ಮಾಡಬಾರ್ದಾಗಿತ್ತು ಕಂತೆ. ಅಯ್ಯೋ ನಾನು ಏನು ಅನ್ಕೊಂಡೆ ಅಂದರೆ ಜನಗಳು ಸುಮ್ಮನೆ ಅದಾರ ಆರೆ ಎಲ್ಲ ಕಡೆಗೂ ಗೊತ್ತಾಗ್ಬಿಟ್ಟಿತ್ತಲ್ಲಕ್ಕ. 10 ದಿವಸ ಮದುವೆ ನಂಗೆಲ್ಲ ಒಂದು ನಾಟಕ ತೆಗ್ದಿದ್ದು ಮುಂಚಿತವಾಗಿ ಹಂಗೆ ಅಂದಿದ್ರೆ ದೇವ್ರ ಅಣ್ಗುವೆ ಹೆಂಗೋ ಗುಟ್ನಲ್ಲೇ ತಗ ಬುಟ್ಟಾಕ ಊರವ್ರಿಗೆಲ್ಲ ಗೊತ್ತಾಗದೆ. ಏನತ್ತಾಗ ಇಲ್ಲಿ ಹೆಂಗಸ್ರುಗಳು ಯಾವಾಗ ಮದುವೆ ನಮ್ಮ ಮನೆ ಸುತ್ತಲವರೆಲ್ಲ ಕೇಳೋರು. ಅಯ್ಯೋ ಇನ್ನೊಂದು 10 ದಿವಸ ಅಂತ ಹೇಳ್ಬಿಟ್ಟಿದ್ನಲ್ಲ ಇನ್ನು ಒಸಿ ಆಡ್ಕೊಂಡಾರ ಹಿಂಗೆ ಆಯ್ತಲ್ಲ ಅಂತವ ಅಂದ್ಬಿಟ್ಟು ನಾನು ಅಯ್ಯೋ ಏನೋ ಕವಿತಾನೆ ಬುದ್ಧಿಯ ನಾನು ಕಲ್ ತರ್ಸ್ಕೊಳಕ್ಕೆ ಬಂದನ ಅಂತ ನಾನು ಅನ್ಕೊಂಡೆ ಕನಕ. ದೇವ್ರ ಹಣೆಗೂ ಹಿಂಗೆ ಇಂಥ ಸಣ್ಣಕ್ತಿ ನನ್ನ ಮಗ ಅಂತ ನನಗೆ ಗೊತ್ತಿತ್ತಿಲ್ಲ ಕನಕ. ಎಷ್ಟು ಬೇಜಾರಾಯಿತು ಅಂದರೆ ಚೆನ್ನಕ ನನಗೆ. ಅಯ್ಯಪ್ಪ ಈಗ ಅಲ್ಲೇ 5 ಲೀಟ್ರ್ ಎಣ್ಣೆಲಿ 1 ಲೀಟ್ರ್ ಇರೋದಂತೆ. ಎಲ್ಲ ಸಾಮಾನು ತಿರೋಗಿದಾವಂತೆ. ಅವಳೇ ಹೆಂಗಂತಿದ್ಲು ಈಗ 3,000 ರೂಪಾಯಿ ಸಾಮಾನು ತಂದರು ನನಗೇನು ಮಾಡಿಕ್ತೀನಿ ಕಣವ. ಬೋಂಡ ಬೇಕು ಬಜ್ಜಿ ಬೇಕು ಅದು ಬೇಕು ಇದು ಬೇಕು ಮಾಡ್ಸ್ಕೊಂಡು ತಿಂತಾರೆ. ಈಗ ತಂದು ಸಾಮಾನು ಹಳೆ ತಿರೋಗವೆ 4 ದಿವಸ ಆಯ್ತವೆ ಅಂತಾರಲ್ಲ ಹೊಟ್ಟೆ ಸಿಡಿಗೆ. ಅದೆಷ್ಟು ಮಟ್ಟಿಗೆ ತಿಂದಿದಾರಕ್ಕ ಯಾವ ತಿನ್ನಾಟ ತಿಂದಿದ್ದಾರೆ. 3,000 ರೂಪಾಯಿ ಸಾಮಾನು ವಾರಕ್ಕೆ ಏನು ಮನೆ ಉಳ್ದದ ಎಲ್ತಾರೆ ನಾನು ಹಿಂಗಾದ್ರೆ ನಾನು ತಂದು ಪೂರೈಸಕ್ಕದ ಒಸಿ ಯತ್ನೆ ಆಗಿಲ್ಲ ಕನಕ. ಇನ್ನು ನಿಮ್ಮ ರಾವಣಂಗೆ ಗೊತ್ತಾರು ಬಿಟ್ಟದು ಇಲ್ಲ ಗಂಗೆ ಗೊತ್ತಾರು ಬಿಟ್ಟದು. ನಿಜವಾಗ್ಲೂ ಕತ್ರಿ ಮಧ್ಯೆಗೆ ಸಿಗಾಕೊಂಡಿರೋ ಅಡಿಕೆ ಕೈನಾಗ ಆಗ್ಬಿಟ್ಟಿದ್ದು ನನ್ನ ಕನಕ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ನನಗೆ. ಅಯ್ಯಪ್ಪ ಅಯ್ಯೋ ಜಯಕ ನನ್ನ ಮಾತ ಕೇಳು ನೀನು. ಒಳ್ಳೇದೋ ಕೆಟ್ಟದೋ ರಾಮಣ್ಣನಿಗೆ ಈ ವಿಷಯವ ಹೇಳು ನೀನು. ನನ್ನ ಮಾತು ಕೇಳು. ನೀನು ಹೇಳ್ದಾನೆ ಮುಚ್ಚಿ ಮಡಿಕಂದ್ರೆ ಅದು ನಿಜಕ್ಕೂ ಸರಿ ಬರೋಕ್ಕಿಲ್ಲ. ಹೂವ ನನ್ನ ಬುಟ್ಟನಕ್ಕ ಅವನು
ನಿಮ್ಮ ಬ್ರಾಹ್ಮಣ ನನ್ನ ಬಿಟ್ಟನ ಬಿಡ್ತಾನೆ ಅನ್ಕೊಂಡಿದ್ಯ ಅವನ್ನ. ಅವ್ವ 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 ಅಕ್ಕ ಹೋಗು. ಅವನಂತ ಅವನು ನನ್ನಂತೂ ಯಪ್ಪ ಜನ್ಮ ಜಾಲ ಆಡ್ಬಿಡ್ತಾನೆ. ನನ್ನ ಮಗಳನ್ನ ಅಷ್ಟು ಮಡುಗು ಮದುವೆ ಮಾಡೋ ಒಂದಿತ್ತ ನೀವು ಅನ್ಕೊಂಡು ನಮ್ಮ ಅಪ್ಪನ ಮನೆಯವ್ರನ್ನ ಬಿಟ್ಟನಕ ಮಾತಾಡಿ ಮಾತಾಡಿ ನನ್ನ ಜೀವ ತೆಗೆದು ಬಿಡ್ತಾನೆ. ಅವ್ನಿಗೆ ಹೇಳಕ್ಕಾಗಿಲ್ಲಕ್ಕ ಸುಮ್ಮನೆ ಚೆನ್ನಕ. ಅಲ್ಲ ಕನಕ ಇನ್ನೆಷ್ಟು ದಿವಸ ಅಂತ ತಂದು ಕೊಟ್ಟಿಯ ನೀನು? ಹಂಗಾರೆ ಇನ್ನೆಷ್ಟು ದಿವಸ ಅಂತ ತಂದು ಕೊಟ್ಟಿಯಕ್ಕ? ನೀನು ಸರಿ ಬಿಡು. ಅಯ್ಯೋ ಕಾಣೆ ಕಣವ ಕಾಣೆ. ಎಷ್ಟು ದಿವಸ ಅಂತ ತಂದು ಕೊಡೋದು ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಅದ್ರ ಮಧ್ಯದಲ್ಲೇ ವೇದನ ಕರ್ಕೊಬರಕ್ಕೆ ಬೇರೆ ಹೋಗಿದ್ನಂತೆ. ಕರ್ಕೊಬರಕ್ಕೆ ಹೋಗ್ಬಿಟ್ಟು ಅದು ಬರೋಕಿಲ್ಲ ಅಂತಂತೆ. ಅಲ್ಲ ಕನಕ ಇವ್ನಿಗೆ ಯಾಕೆ ಬೇಕಾಗಿತ್ತು ಎಲ್ಲವ? ಯಾಕೆ ಬೇಕಾಗಿತ್ತು ಹೇಳು? ಯಾಕೆ ಹಂಗೆ ಇದನ್ನ? ಓಹೋ ಅವ್ರಿಗೆ ನೀನು ತಂದಾಕ್ತಾ ಕುಂತಿದ್ದಿ. ಇನ್ನು ಇದಕ್ಕೆ ಪೀಜು ಪಾಜು ಬುಕ್ಕು ಬಟ್ಟೆ ಅನ್ಕೊಂಡು ತಿರ್ಗಾ ನಿನ್ನ ತಲೆ ಮೆಕ್ಕೆ ಸರಿಯಾಗಿ ಮಾಡೋರು ಅಲ್ವಾಗ. ಕರ್ಕೊಬಂದು ನಿನ್ನ ಮಗಿನ ಹಂಗೆ ಏರ್ಸ್ಕೊಳಕ್ಕಂತ ಓದಿಸ್ಬೇಕು. ಇನ್ನೇನು ಕೇಳ ನಾನು? ಒಂದು ತನ್ನಕ್ಕೂ ನನ್ನೇ ಕೈ ಚಾಚೋನು ಅವು ಇದನ್ನು ಓದಿಸ್ಕೊಂಡು ಬಟ್ಟೆ ಬರೆ ತಗೊಂಡು ಮಾಡ್ದಂಗಾಯ್ತು ಮುಡ್ದಂಗಾಯ್ತು. ನಿಜವಾಗ್ಲೂ ಚೆನ್ನಕ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕನಕ. ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ಬಿಟ್ಟದ ನನಗಂತೂ. ಅಯ್ಯೋ ಬೇಜಾರು ಮಾಡ್ಕೊಬೇಡ ಸುಮ್ಕಿರು. ಇನ್ನೇನು ಮಾಡಿ ಎತ್ತಗೆ ಸುಮ್ಮನಿರಕ ಆಯಿತು. ಅಯ್ಯೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ದು ಕನಕ. ಇನ್ನೇನು ಮಾಡಿ ಸುಮ್ಮನಿರು. ತಲೆ ಕೆಡ್ಸ್ಕೊಳ್ಳೋದಲ್ಲ ಕನಕ, ನಿಜವಾಗ್ಲೂ ಒಸಿ ಬೇಜಾರಾಯ್ಕಿಲ್ಲ ಕನಕ. ಅಯ್ಯೋ ಒಸಿ ಬೇಜಾರಾಯ್ಕಿಲ್ಲ ನನಗಂತೂ ಸಾಕಾದಂಗೆ ಆಗ್ಬಿಟ್ಟದೆ. ಅನ್ನಿಷ್ಟಕ್ಕ ಸುಮ್ಮನೆ ರಾಮಣ್ಣನ್ಗಾರ ಯಾರಿಗಾರ ನೀನು ಹೇಳ್ಬಿಟ್ರೆ ವಿಷಯವ ಸರಿ ಆಯ್ತದೆ ಅಂತ ಅನ್ಕೋತೀನಿ ಕನಕ. ಇಲ್ಲಕ್ಕ ಸುಮ್ಮನಿರಕ್ಕ. ಹೇಳೋರು ಸರಿ ಬರೋಕ್ಕಿಲ್ಲ. ನಿನ್ಗೆ ಗೊತ್ತಿಲ್ಲ ನಿಮ್ಮ ರಾಮಣ್ಣನ ಗೊತ್ತಾರ ನಾನು ಬಿಟ್ಟನ. ನನ್ನ ಮಗಳೇನು ಭಾರವಾಗಿಲ್ಲ ನಿನಗೆ. ನನ್ನ ಮನೇಲಿ ಇತ್ತಿಲ್ವ ಉಣ್ಕೊಂಡು ಎಲ್ಲ ನನ್ನ ಮಗಳು ಒಬ್ಬಳು ಸಾಕೋ ಬದಲಿಗೆ ಅವರೆಲ್ಲನೂ ಸಾಕ್ತೀನಿ ಅಂತ ಅಂದಿದ್ದಾನ ಮುಂಡೆ. ನಾನು ಅಂತೆ ಮುಂಡೆ ಇಂತೆ ಮುಂಡೆ ಕತ್ತೆ ಮುಂಡೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅವನ ಕೈಲಿ ಯಾರು ಮಾತಾಡ್ಸ್ಕೊಂಡರು? ಯಾರು ಮಾತಾಡ್ಸ್ಕೊಂಡಾರಕ್ಕ? ಅವತ್ತು ಆಲೆಯ ಕೆಲ್ಸಕ್ಕೆ ಹೋಯ್ತಾರಕ್ಕೆ ಕೆಂಪಿಗೆ ಫೋನ್ ಮಾಡಿ ಬೈತಿದ್ನಂತೆ. ಏನು ಕಮ್ಮಿ ಆಗಿರೋದು ನಾನು ಅಷ್ಟೆಲ್ಲ ತಂದಾಕ್ತೀನಿ ಉಣ್ಕೊಂಡಿರ್ದಾನೆ ಕೆಲ್ಸಕ್ಕೆ ಹೋಯ್ತಾವಳೆ ಅಂದ್ಬಿಟ್ಟು. ಅದಕ್ಕೆ ಅವಳು ಮಾತಾಡ್ಬಿಡಕ್ಕನಪ್ಪ ಏನು ಅಂತ ಅನ್ಲೇನೋ. ಅದಕ್ಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗವನೆ. ಈ ನನ್ನ ಮಗ ಏನು ಸಾಮಾನ್ಯದನು ಅನ್ಕೊಂಡಿದ್ಯಾ? ಯಾವ ಥರ ಹೊಟ್ಟೆ ಉರಿಸ್ತಾನೆ ಅನ್ಕೊಂಡಿದ್ಯಾ ನೀನು? ಮಾತಾಡಿ ಸಾಯಿಸ್ಬಿಡ್ತಾನೆ ಕನಕ. ಅಯ್ಯೋ ಕನಕನ ಅದು ಹೆಂಗೆ ಮಾಡಿಯೋ ಏನು? ಸರಿ ಕನಕ ಅದಕ್ಕೆ ಹೆಂಗೆ ಬಂದ ಜಯಕ? ಒಂದು ಕೆಲಸ ಮಾಡು ನೀನು. ಕೆಲ್ಸಕ್ಕೆ ಹೆಂಗೆ ಮಾಡಿ ಬಂದಿಯಾ? ಗನು ಹೋಗಕ್ಕ ಹೋಗು. ಬತ್ತೀನಿ ಕದ ಗದೆ ನಟಿಗೆ ಬತ್ತೀನಿ ಕನು ಹೋಗು. ಇನ್ನು ಕೂತ್ಕೊಂಡ್ರದ ಇನ್ನು ನನಗೆ ಕಾಸು ಬೇಕು. ಹೀಗೆ ಮಗಿನ ನವ್ವೇನು ಮಗಿನ ಅದೇ ಮಗ ಸಿಕ್ಕದ ಕರ್ಕ ಬಂದಾರಂತೆ ನೋಡು. ಬರ್ನಿಲ್ಲ ಮುಟ್ನಿಲ್ಲ ಅಂತಂಕಿಲ್ವ? ಹೋಗಿ ಮಾತಾಡ್ಸ್ಕೊಂಡಾರೆ ಮಗಿ ಕೈಗೆ ಒಂದು 500 ರೂಪಾಯಿ ಕೊಟ್ಬಿಟ್ಟು ಬತ್ತೀನಿ. ಬರ್ಬೇಕು ನಾಡ್ದು ಹೋಯ್ತೀನಿ ಕತೆ. ಸರಿ ಆಯ್ತು. ಈಗ ನಾಳೆಗೆ ಬತ್ತಿತಾನೆ? ಹ್ಞೂ ಬತ್ತೀನಿ ಕನಕ ಬತ್ತೀನಿ. ಸರಿ ಅಕ್ಕ ಆಯ್ತು ಬಾ. ಮತ್ತೆ ಕೂತ್ಕೊಂಚು ಕಾಪೇನಾರು ಕಾಯಿಸ್ಕೊಟ್ಟನು? ಇಲ್ಲಕ್ಕ ಸುಮ್ಕಿರು ಬತ್ತೀನಿ. ಸರಿ ಕನಕ ಆಯ್ತು. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ನನಗಂತೂ ಸಾಕಾದಂಗೆ ಆಗ್ಬಿಟ್ಟದೆ. ಅಲ್ಲ ರಾಮಣ್ಣಂಗೆ ಗೊತ್ತಾರು ಬಿಟ್ಟನ್ ನನ್ನ. ನಿನ್ಗೆ ಯಾಕೆ ಬೇಕಾಗಿತ್ತು ಇವೆಲ್ಲವ? ಹೇಳತ್ ನ್ಯಾಪಾರ ಯಾಕೆ ಬೇಕಾಗಿತ್ತು? ಹಂಗೆ ಹಿಂಗೆ ಅಂದ್ಕೊಂಡು ಬೋಯ್ತಾರೆ. ಏನು ಮಾಡಿರಿ? ವಿಧಿ ಇಲ್ಲ ನನಗೆ. ಸರಿ ಕಣಪ್ಪ ಬರೋಣ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.